ನಮಸ್ಕಾರ. ಈ ಗಿಡ ಮುಟ್ಟಿದರೆ ಸಾಕು ಸಾಲ ಪಟ್ಟಂತ ತೀರೋಗುತ್ತೆ. ನಿಮ್ಮದು ಸಾಲ ಸಾವಿರಗಟ್ಟಲೆ ಇರಲಿ, ಸಾಲ ಲಕ್ಷಗಟ್ಟಲೆ ಇರಲಿ, ಸಾಲ ಕೋಟಿಗಟ್ಟಲೆ ಇರಲಿ, ಈ ಗಿಡನ ಮುಟ್ಟಿದರೆ ಸಾಕು ಸಾಲ ಪಟ್ಟಂತ ತೀರೋಗುತ್ತೆ. ಜೊತೆಗೆ ಕೊಟ್ಟಿರುವ ಹಣ ಸಾಲ ವಾಪಸ್ ಬರುತ್ತೆ. ಯಾವುದಿದು ಗಿಡ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಬೇಕು, ನೋಡಿದರೆ ಗೊತ್ತಾಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ಸಾಲುಗಳು ಬೇಗ ಬೇಗ ತೀರಬೇಕಪ್ಪ ಅಂತಂದರೆ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ನಾವು ದುಡಿಮೆಯ ಮೂಲ ಹೆಚ್ಚು ಮಾಡ್ಕೊಬೇಕು. ಉದ್ಯೋಗದಿಂದ ಬರುವ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ವ್ಯಾಪಾರದಿಂದ ಬರುವ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ಕೃಷಿ ವ್ಯವಸಾಯದಿಂದ ಬರುವ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ಒಂದು, ಯಾವ ಉದ್ಯೋಗ ಮಾಡಿದರೆ ನಮಗೆ ದುಡ್ಡು ಬರುತ್ತೆ ಚಿಂತನೆ ಮಾಡಬೇಕು. ಯಾವ ವ್ಯಾಪಾರ ಮಾಡಿದರೆ ನಮಗೆ ಡಬಲ್ ತ್ರಿಬಲ್ ಪ್ರಾಫಿಟ್ ಇರುತ್ತೆ ಯೋಚನೆ ಮಾಡಬೇಕು. ಯಾವ ಕೃಷಿ ವ್ಯವಸಾಯದ ಬೆಳೆದ್ರೆ ನಮಗೆ ಇದಾಗುತ್ತೆ. ಯಾವ ಶಾರ್ಟ್ಕಟ್ ರೂಟಲ್ಲಿ ದುಡ್ಡು ಮಾಡಿದರೆ ಇಮ್ಮಿಡಿಯೇಟಾಗಿ ಸಾಲುಗಳೆಲ್ಲ ತೀರಿಸ್ಕೊಬೋದು ಅಂತ ಚಿಂತನೆಗಳು ಮಾಡಬೇಕು. ಒಂದು. ಎರಡನೇದು, ಇಲ್ಲಾಂದರೆ ಈ ಸೈಟೋ, ಮನೆನೋ, ಅಪಾರ್ಟ್ಮೆಂಟೋ, ಭೂಮಿನೋ, ಬಂಗಾರನೋ, ಕಾರುಗಳು, ಸ್ಕೂಟ್ರುಗಳು, ಬಸ್ಸುಗಳು, ಲಾರಿಗಳು, ಟ್ರಕ್ಕುಗಳು, JCBನೋ ಏನೋ ಇರ್ತವೆ, ಅವನ್ನ ಮಾರಬೇಕು, ಇನ್ನೊಬ್ಬರ ಸಾಲ ತೀರಿಸ್ಬೇಕು. ಒಂದು. ಎರಡನೇದು ಹೇಳ್ತೀನಿ ಯಾವ ಗಿಡ ಅಂತ, ವಿಡಿಯೋ ಪೂರ್ತಿ ನೋಡಬೇಕು. ಮತ್ತು ಆಮೇಲೆ ಈ ಕೊಟ್ಟಿರೋ ಸಾಲ ಇವಾಗ ಯಾಕೆ ವಾಪಸ್ ಕೊಡಲ್ಲ ಅಂತಂದರೆ, ಕೊಡಬೇಕಾದ್ರೆ ಸಾಲ ಇನ್ನೊಬ್ರಿಗೆ ಕೊಡಬೇಕಾದ್ರೆ ನಿಮ್ಮೂರಲ್ಲಿ ಯಾರಾದರೂ ಜ್ಯೋತಿಷಿಗಳಿದ್ದರೆ ಅವ್ರ ಹತ್ರ ಹೋಗಿ ಕೇಳಿ, ಈ ವ್ಯಕ್ತಿಗೆ ಸಾಲ ಕೊಟ್ಟರೆ ನನಗೆ ವಾಪಸ್ ಬರ್ತತಾ, ಕೊಟ್ಟರೆ ಹಣನ ಸಾಲನ ಕೊಟ್ಟರೆ ವಾಪಸ್ ಬರುತ್ತಾ ಇಲ್ಲ ಅಂತ ಸ್ವಲ್ಪ ವಿಚಾರ ಮಾಡ್ಕೊಂಡು ದುಡ್ಡು ಕೊಡಿ. ಇವಾಗ ಯಾರನ್ನೂ ನಂಬಂಗಿಲ್ಲ. 100ಕ್ಕೆ 50% ವಾಪಸ್ ಕೊಡಲ್ಲ ಇವಾಗ ಯಾರು. ಇಸ್ಕೊಂಡ್ರೆ ಉಂಡೆ ನಾಮನೆ. ಇನ್ನು ಎಲ್ಲೋ 50% ಜನ ಸ್ವಲ್ಪ ಸ್ವಲ್ಪ ಕೊಟ್ಟು ತೀರಿಸ್ಕೊಂತಾರೆ. ಇನ್ನು 50% ಕೊಡೋದೇ ಇಲ್ಲ. ಹಂಗಿದೆ. ಅದಕ್ಕೆ ಇವೆಲ್ಲ ಯಾಕೆ ಆಗ್ತವೆ ಅಂದರೆ, ಜಾತಕಗಳಲ್ಲಿ ನಿಮ್ಮದು ಯಾವುದನ್ನ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಗ್ರಹಗಳೇನಾದರೂ ಈ ದುಸ್ಥಾನಗಳು ಮನೆಯಲ್ಲಿ ಕುತ್ಕೊಂಡ್ಬಿಟ್ರೆ ಅದರದ್ದು ದಶಾಭುಕ್ತಿಗಳು ಬಂದಾಗ ನಿಮಗೆ ಈ ಒಂದು ಸಾಲಬಾಧೆ ಸಮಸ್ಯೆಗಳು, ಕೊಟ್ಟಿರೋ ಹಣ ವಾಪಸ್ ಬರ್ದಲೇ ಇರೋದು, ಇವೆಲ್ಲ ಸಮಸ್ಯೆಗಳು ಖಂಡಿತವಾಗ್ಲೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಕಲ್ತ್ಕೊಂಬಿಡಿ ಜ್ಯೋತಿಷ್ಯನ. ಬೆಂಗಳೂರಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ, ಚಾಮರಾಜಪೇಟೆ, ಬೆಂಗಳೂರು. ಕರ್ನಾಟಕ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿ, ಬೆಂಗಳೂರು. ಗೂಗಲಲ್ಲಿ ಹೊಡೀರಿ, ಯೂನಿವರ್ಸಿಟಿ ಬರುತ್ತೆ. ಕಲ್ತ್ಕೊಳ್ಳಿ ಜ್ಯೋತಿಷ್ಯನ, ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಸಮಸ್ಯೆಗಳು ಬರುತ್ತೆ ಅಂತ. ಆರಾಮಾಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನಿಮ್ಮ ಹೆಂಡ್ತಿದು, ಮಕ್ಕಳದು, ಅಪ್ಪ ಅಮ್ಮಂದು, ಅಣ್ಣ ತಮ್ಮಂದು, ಅಕ್ಕ ತಂಗಿದು, ಬರ ಸೊಸೆದು, ಅಳಿಯಂದು ಎಲ್ಲ ನೋಡ್ಕೊಬೋದಲ್ಲ. ಸುಖವಾಗಿ ಬದುಕ್ಬೋದು ನೀವೇ ಆರಾಮಾಗೆ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ದುಡ್ಡುಗಳು. ಆರಾಮಾಗಿ ಕಲ್ತ್ಕೊಂಬಿಟ್ಟು ಯೂನಿವರ್ಸಿಟಿಗಳಿದ್ದಾವೆ. ಸರ್ಟಿಫಿಕೇಟ್ ಜ್ಯೋತಿಷ್ಯ ಇದೆ, ಡಿಪ್ಲೊಮಾ ಜ್ಯೋತಿಷ್ಯ ಇದೆ, ಅಡ್ವಾನ್ಸ್ಡ್ ಡಿಪ್ಲೊಮಾ ಜ್ಯೋತಿಷ್ಯ ಇದೆ, BA ಇನ್ ಜ್ಯೋತಿಷ್ಯ ಇದೆ, MA ಇನ್ ಜ್ಯೋತಿಷ್ಯ ಇದೆ, PhD ಇದೆ, ವಾಸ್ತು ಜ್ಯೋತಿಷ್ಯ ಇದೆ. ಕಲಿಸ್ತಾರೆ ಯೂನಿವರ್ಸಿಟಿಗಳಲ್ಲಿ. ಕ್ಲಾಸಸ್ಸುಗಳೆಲ್ಲ ಕಂಡಕ್ಟ್ ಮಾಡ್ತಾರೆ. ಕಲ್ತ್ಕೊಳ್ಳಿ. ಅದಕ್ಕೋಸ್ಕರ ಜಾತಕಗಳು ಅವನ್ನೆಲ್ಲ ಪರಿಶೀಲನೆ ಮಾಡಿಸ್ಕೊಂಡಾಗ ಗೊತ್ತಾಗುತ್ತೆ. ಮತ್ತು ಈ ಕಾಯಕವೇ ಕೈಲಾಸ ಅಂತ ನಂಬಿ ಬದುಕಬೇಕು. ದುಡಿಮೆಯೇ ದೇವರು ಅಂತ ಎಲ್ಲರೂ ನಂಬಿ ಬದುಕ್ತೀವಿ. ಬಟ್ ಈ ಸಮಸ್ಯೆಗಳು ಯಾಕಾಗ್ತವೆ? ಸ್ವಯಂಕೃತ ಅಪರಾಧ, ಆಸೆಗಳು, ದುರಾಸೆಗಳು. ಡಬಲ್ ಮಾಡೋಕ್ಕೋಗೋಣ, ತ್ರಿಬಲ್ ಮಾಡೋಕ್ಕೋಗೋಣ. ಆಸೆ, ದುರಾಸೆ, ಸ್ವಯಂಕೃತ ಅಪರಾಧಗಳು, ಒಂದೊಂದು ಹಣೆ ಬರ, ಕರ್ಮ, ವಿಧಿ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಗಿಡನ ನೀವು ಮುಟ್ಟಿದರೆ ಸಾಕು ಸಾಲ ಪಟ್ ಅಂತ ತೀರೋಗುತ್ತೆ. ಮತ್ತು ಕೊಟ್ಟಿರುವ ಹಣ ಸಾಲ ವಾಪಸ್ ಬರುತ್ತೆ. ಯಾವುದು ಗಿಡ ಗೊತ್ತಾ? ನೋಡಿ, ಇದು ಯಾವ ದಿನ ಮುಟ್ಟಬೇಕು ಅದು ಇಂಪಾರ್ಟೆಂಟು. ಈ ಗಿಡ ಯಾವ ದಿನ ಮುಟ್ಟಬೇಕಪ್ಪ ಅಂತಂದರೆ, ಅಮಾವಾಸ್ಯೆ ದಿನ
ಮತ್ತು ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಮಾತ್ರ ಮುಟ್ಟಿ. ಯಾವುದು ಗೊತ್ತಾ ಗಿಡ? ಒಂದು ರುದ್ರಾಕ್ಷಿ ಗಿಡ ಅಥವಾ ರುದ್ರಾಕ್ಷಿ ಮರ. ಇದನ್ನು ಮುಟ್ಟಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು, ಎರಡನೇ ಗಿಡ ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ, ಶನಿಯ ಇಷ್ಟವಾದ ವೃಕ್ಷ, ಶಾಂತಿ ಮರ ಅಂತ ಕರೀತಾರೆ. ತಂಡಿ ಮರ, ಶಾಂತಿ ಮರ, ತಾರೆ ಮರ, ತಾರೆ ಗಿಡ, ತಾರೆ ವೃಕ್ಷ, ಟರ್ಮಿನೇಲಿಯಾ ಬೆಲೆರಿಕಾ. ಇದನ್ನು ಮುಟ್ಟಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಾದಮೇಲೆ ಅರಳಿ ಮರ, ಅರಳಿ ಮರನ ಮುಟ್ಟಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನ್ಯಾಯವಾದ ದುಡ್ಡಾಗಿದ್ದರೆ, ಎಥಿಕ್ಸಿಂದ, ಧರ್ಮದಿಂದ ದುಡ್ಡು ಏನೋ ನಿಮ್ಮದಾಗಿದ್ದರೆ ಸಾಲ ಖಂಡಿತವಾಗ್ಲೂ ವಾಪಸ್ ಬರ್ತತೆ. ಒಂದು ಸಾಲುಗಳು ಖಂಡಿತವಾಗ್ಲೂ ತೀರುತ್ತೆ. ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.